ದುಡಿದು ಬದುಕುವುದು ಗೊತ್ತಿರ್ಬೇಕಷ್ಟೆ. ಏನು ದುಡಿಮೆಯಿಂದ ಸಮೃದ್ಧಿ ಬರ್ತೈತಿ, ಇನ್ನೊಂದು ದುಡಿಮೆಯಿಂದ ಚಿಂತೆಗಳು ದೂರ ಆಗ್ತಾವ. ಮನುಷ್ಯಾಗ ಇದು ಗೊತ್ತಿರ್ಬೇಕು. ಚಿಂತೆ ಯಾರು ನಮಗ್ ಬಹಳ ಚಿಂತೆ ಐತಿ ಅಂದ್ರೆ ನೀವು ಯಾರ ಹತ್ರ ಕೇಳಕ್ ಹೋಗೋದ ಬೇಡ, ನಾವು ದುಡ್ಯಾಕತ್ತಿಲ್ಲ ಅಂತ ತಿಳ್ಕೊಂಡ್ಬಿಡೋದಷ್ಟ. ನಮಗ್ ಮೈ ಮುರಿದ ಕೆಲಸ ಇಲ್ಲ, ನಿದ್ದೆ ಬರಲಾರ್ದಕ್ಕೆ ಚಿಂತೆ ಬಂದಾವ ಅಷ್ಟ. ಏನು ಗೀತೆ ಒಂದು ಸುಂದರ ಮಾತು ಹೇಳ್ತೈತಿ. ಈಗ ಒಂದು ಹೊಲ ಇರ್ತೈತಿ, ಹೊಲದಾಗ ಕಸ ಬೆಳಿತೈತಿ. ಯಾವ ಹೊಲದೊಳಗ್ ಕಸ ಬೆಳಿತೈತಿ ಅಂದ್ರ, ಯಾವ ಹೊಲದಾಗ ಕಸ ಬೆಳಿತೈತಿ ಅಂದ್ರೆ ಯಾವ ಹೊಲ ಗಳ್ಯಾ ಹೊಡೆದಿಲ್ಲ, ನೇಗಿಲ ಮಾಡಿ, ನೀವು ಕನ್ನಡದಾಗ ವ್ಯವಸಾಯ ಅಂತಿರಿಲ್ಲ, ಅದಕ್ಕೆ ಒಕ್ಕಲತನ ಅಂದ್ರೆ ಯಾವ ಹೊಲದಾಗ ವ್ಯವಸಾಯ ಮಾಡಿಲ್ಲ ಆ ಹೊಲದಾಗ ಕಸ ಬೆಳಿತೈತಿ. ಹಂಗ ಯಾವ ಮನಸ್ಸು ಮೈ ದುಡ್ದಿಲ್ಲ ಆ ಹೊಲದೊಳಗ ಚಿಂತೆಗಳು ಬರ್ತಾವ, ಆ ಮನಸ್ಸುಗಳು ಚಿಂತೆ ಬರ್ತಾವ ಅಷ್ಟ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ್, ಅದು ಒಂದ ದಿಕ್ಕಿನೊಳಗೆ ವಿಚಾರ ಮಾಡತೈತಿ. ವ್ಯವಸಾಯಾತ್ಮಿಕ ಬುದ್ಧಿ ಇರ್ಬೇಕು, ಚಂದ ದುಡಿತಿರ್ಬೇಕು ಮನುಷ್ಯ. ನಾವು ದುಡಿದುಣ್ಬೇಕಂದ್ರೆ ದುಡಿದುಂಡ್ರೆ ಚಿಂತೆ ಇರುದಿಲ್ಲ ಅಷ್ಟ. ಏನ್ ನೀವು ಕೇಳ್ಬೇಕು, ಹೋದ್ರ ಮಧ್ಯಾಹ್ನ ಹುಡುಗ ಊಟಕ್ಕೆ ಹೊತ್ತು ಹೋದ ಕೂಡ್ಲೇನೆ ರಾಗ ತೆಗೆದ್ರ ಒಟ್ಟ ಕೈಕಾಲು ಬಳಬಳ ಅಂತವ. ಏನು ಬಳಬಳ ಅನ್ನೋದು ಏನು ಶಬ್ದ ಇದು? ಡಿಕ್ಷನರಿಯಾಗ ಇಲ್ಲಿದು. ಕನ್ನಡ ಡಿಕ್ಷನರಿ ಪೂರಾ ಹುಡುಕ್ರಿ ನೀವು, ಒಂದು ಡಿಕ್ಷನರಿಯಾಗ ಈ ಶಬ್ದ ಹುಡುಕ್ ಸಿಕ್ಕ್ರಿ ಕೇಳ್ರಿ ನೀವು. ಅದು ಹುಡುಗ ಮಧ್ಯಾಹ್ನ ಊಟಕ್ಕೆ ಹೋದಾಗ ಮಧ್ಯಾಹ್ನ ಅದು ಹೊಟ್ಟೆ ಹಸ್ತೈತಿ ಕುಂತ ಒಟ್ಟ ಕೈಕಾಲು ಬಳಬಳ ಅಂತ. ಅದು ಹುಡುಗ ಗೊತ್ತಾಗ್ಲಿಲ್ಲ ಇದು ಏನು ಅಲ್ಲ. ತಲೆ ನೋವೈತಂದ್ರೆ ಗುಳಿಗೆ ಕೊಡ್ಬೋದು, ಕೆಮ್ಮ ಐತಂದ್ರೆ ಕೊಡ್ಬೋದು, ನೆಗಡಿ ಐತಂದ್ರೆ ಇದು ಬಳಬಳಕ್ಕೆ ಎಲ್ಲಿ ಗುಳಿಗೆ ಕೊಡೋದು ಹೇಳಿ. ಅದು ಹುಡುಗಿ ಅದಕ್ಕೆ ಗೊತ್ತಾತ. ಅದಕ್ಕೆ ಅಲ್ಲ ಏನ್ ಮಾಡೋದು ಏನಿಲ್ಲ, ಸ್ವಲ್ಪ ಸಾಯಂಕಾಲ ನಾ ಅಡಿಗೆ ಮಾಡಕ್ ಅಲ್ಲೇ ಪ್ಲಾನ್ ಏನು ಅಂದ್ರೆ ರಾತ್ರಿ ಊಟಕ್ಕೆ ಹೊರಗೆ ಹೋಗ್ಬೇಕನ್ನಕ್ಕೆ ಕೆಟ್ಟ ಅಂದ್ರ ಮನ್ಯಾಗ ಕೈಕಾಲು ಬಳಬಳ ಆತು ಅಂದ್ರ ಹೊರಗೆ ಹುಡುಗನ ಕಿಶ ಜಳ ಜಳ ಆಗತ್ತಂತಾನೆ ತಿಳ್ಕೊ. ಜಳ ಜಳ ಅಟ್ಟ ದುಡಿಬೇಕು ಮನುಷ್ಯ, ಏನು ಬಳಬಳ ದುಡಿಲಿಲ್ಲ ಅಂದ್ರೆ ಹೆಂಗ ನಡೀತೈತಿ ಹೇಳಿ. ಅಂದ್ರ ದುಡಿಲಿಕ್ಕೆ ಸಾವಿರ ದಾರಿಗಳು. ನಿಮಗೊಂದು ಘಟನಾ ಹೇಳ್ತೀನಿ ನಾನು. ಒಬ್ಬ ಹೆಣ್ಮಗಳು ಲಿಜಿ ಜಾನ್ ಅಂತ ಹೇಳಿ ಬೆಂಗಳೂರಾಗ ಹೆಣ್ಮಗಳದಾಳ. ಇದನ್ನೆಲ್ಲ ತಾಯಂದಿರ ಗಮನಕ್ಕೆ ಕೊಟ್ಟ ಕೇಳಬೇಕು. ಲಿಜಿ ಜಾನ್. ಈಗ ನಮ್ಮ ಮನೆಗೆ ನಾವು ಯಾರ್ಯಾರ ಮಂದಿ ಬಂದ್ರ, ಸಟ್ನ ಮಂದಿ ಬಂದ್ರೆ, ಈಗ ಕೊತ್ತಂಬರಿ ಇಲ್ಲಂತ ಹುಡುಗನ ಬಜಾರಕ್ಕೆ ದಬ್ಬಿಸ್ತೀವಿ, ಕರಿಬೇವಿಲ್ಲಂತ ಬಜಾರಕ್ಕೆ ದಬ್ಬಿಸ್ತೀವಿ, ಮೆಣಸಿಕಾಯಿ ಇಲ್ಲಂತ ದಬ್ಬಿಸ್ತೀವಿ, ಉಳ್ಳಾಗಡ್ಡೆ ಇಲ್ಲಂತ ದಬ್ಬಿಸ್ತೀವಿ. ನಿಮಗ ಆಶ್ಚರ್ಯ ಅನಿಸ್ಬೋದು. ಲಿಜಿ ಜಾನ್ ಅನ್ನುವಂತ ಹೆಣ್ಮಗಳು 70 ವರ್ಷದಕ್ಕೆ, ಮತ್ ಸಣ್ಣ ಹೆಣ್ಮಗಳಲ್ಲ ಹೇಳುದು, 70 ವರ್ಷದ ಮುದುಕಿ ತನ್ನ 30-40 ಸೈಟ್ ಅಂದ್ರೆ 1200 ಸ್ಕ್ವೇರ್ ಫೀಟು ಅಲ್ಲ, ಬರೇ 1,000 ಸ್ಕ್ವೇರ್ ಫೀಟ್ನ್ಯಾಗ ಸುಮಾರು 100 ಕಾಯಿಪಲ್ಯ 100 ಹಣ್ಣು ತನ್ನ ಮಾಳಿಗೆ ಮೇಲೆ ಬೆಳಿತಾಳ. ಇದು ದುಡಿಯುವಕ್ಕಲ್ಲ, ಇದು ಅಕ್ಕಿ ಹೇಳ್ತಾಳ, ನಾ ಇವತ್ತಿನವರೆಗೂ ಕಾಯಿಪಲ್ಯಕ್ಕೆ ಮಾರ್ಕೆಟಿಗೆ ಹೋಗಿಲ್ಲ, ಆಲೂಗಡ್ಡೆ ಉಳ್ಳಾಗಡ್ಡಿ 2 ಬಿಟ್ಟು. ಅಂದ್ರೆ ದುಡಿಯುವ ಕಲೆ ನೋಡ್ರಿ. ಇದು ಟೆರಸ್ ಗಾರ್ಡನ್ ಅಂತಾರೆ ಇದಕ್ಕೆ. ನಾವು ಮನಿ ಮೇಲೆ ಉಂಡ್ ಹಂಗ ಡಬ್ ಅಂತ ಅಡ್ಡಾಡಕ್ ಹೋಗಿರ್ತೀವಿ. ಆ ಹೆಣ್ಮಗಳು ಹೊಲ ಇಲ್ಲಂತಲ್ಲ, ತನ್ನ ಟೆರಸ್ ತನಗ ಹೊಲ ಮಾಡಿಕೊಂಡಾಳ. ಹೊಲ ಹೊರಗಿರುವುದಲ್ಲ, ಸಂಕಲ್ಪ ಇತ್ತಂದ್ರೆ ನಮ್ಮ ಮನೆನೂ ಹೊಲ ಹಾಕೈತಿ ಅಂತ ಟೆರಸ್ ಗಾರ್ಡನ್ ಮಾಡಿಕೊಂಡು. ಮತ್ ಜಾಗ ಹೆಂಗ್ ಮಾಡ್ಯಾಳಂದ್ರೆ, ಈಗ ಮಂದಿ ಪ್ಲಾಸ್ಟಿಕ್ ಬಾಟ್ಲಿ ಗಿಟ್ಲಿ ಒಗೆದಿರ್ತಾರಲ್ಲ, ಅದನ್ನ ಕಟ್ ಮಾಡಿ ಮಾಡಿ ಅದ್ರಾಗ ತನ್ನ ಮನೆಯನ್ನು ವೇಸ್ಟ್ ತುಂಬಿ ಮಣ್ಣು ತುಂಬಿ ಕಾಯಿಪಲ್ಯ ಅದ್ರಾಗ ಒಂದಿಷ್ಟು ಕೊತ್ತಂಬರಿ ಬೆಳಿತಾಳ. ಮತ್ ಮನ್ಯಾಗ ಬಕೆಟ್ ಗಿಕೆಟ್ ಹೊಡಿತಂದ್ರ ಅದು ತುಂಬಿ ಮಣ್ಣು ತುಂಬಿ ಮ್ಯಾಲೆ ಇಡುತ್ತಾಳ. ಡ್ರಿಪ್ ಮಾಡಿ ಲೀಚಿ, ಮ್ಯಾಂಗೋ, ಕಾಯಿಪಲ್ಯ, ಹುಳಸಿಕ್ಕ, ಬದನೆಕಾಯಿ, ಮೆಣಸಿನಕಾಯಿ ಒಟ್ಟ ಬಜಾರಕ್ಕೆ ಹೋಗಿಲ್ಲ ಹೆಣ್ಮಗಳು. ದುಡಿಯುವಕ್ಕಲ್ಲ ಇದನ್ನ ಹೇಳೋದು. ಅಂದ್ರೆ ಇದು ತಾಯಂದ್ರಿ ಕಲಿಬೇಕಂತ. ಬೀಯಿಂಗ್ ಕ್ರಿಯೇಟಿವ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ನಮ್ಮ ಹೊಲ ಇಲ್ರಿ ಏನ್ ಮಾಡೋದಂತಲ್ಲ, ಮನೆ ಹೊಲ ಮಾಡಿಕೊಂಡು ಬದುಕದವ್ರು ಅದಾರಲ್ಲ. ಹೊಸ ಹೊಸ ಸಕಾರ ಇದನ್ನ ಮಾಡ್ರಿ. ನೀವು ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ, ಮೊದಲು ಮೊಬೈಲ್ ಕೈಯಾಗಿಂದ ಕೆಳಗೆ ಬೀಳ್ತೈತಿ ಫಸ್ಟ್. ಇದು ಎರಡನೇದ್ದೇನಂದ್ರ, ಹೊಸದ ಮಾಡಾಕ್ ತಲೆಯಾಗ ಬರ್ತೈತಿ, ಮೈ ಬಾಗತೈತಿ, ಕೈ ಬಾಗತೈತಿ, ದುಡ್ಯಾಕ್ ಶುರು ಆಕೈತಿ ಸ್ವಲ್ಪ. ನಮ್ಮದೇನು ಅಂದ್ರ, ಮೊದಲ ದುಡಿದ್ರ ಚಿಂತೆ ಹೋಗ್ತಾವ, ಎರಡನೇದ್ದು ದುಡಿದ್ರ ಆರೋಗ್ಯ ಬರ್ತೈತಿ, ಸಮೃದ್ಧಿ ಆಗ್ತೈತಿ. ಆರೋಗ್ಯ ಹೆಂಗ ಬರ್ತೈತಿ ಮನುಷ್ಯಂದು ಅಂದ್ರ, ದುಡ್ಕೊಂತಿದ್ದವ ಆರೋಗ್ಯ ಇರ್ತಾನಷ್ಟ. ಏನೈತಿ ಹೇಳ್ರಿ, ದುಡಿಮೆ ಇರ್ಲಿಲ್ಲ ಅಂದ್ರೆ ಆರೋಗ್ಯ ಹೆಂಗಿರ್ತೈತಿ? ದುಡ್ಕೊಂತಿರ್ಬೇಕಾಗ್ತೈತಿ ಅಷ್ಟ. ದುಡಿದ್ರೆ ಆರೋಗ್ಯ ಇರ್ತೈತಿ. ನಂಬದೇನು, ಮಂದಿ ಸ್ವಾಮಿಗಳ ಹತ್ರ ಬಂದ್ರಂದ್ರೆ, ಯಪ್ಪ ನಿನ್ನ ಆಶೀರ್ವಾದದಿಂದ ಮಗಳು ಚಲೋ ಮನೆಗೆ ಬಿದ್ದಳು ನೋಡು,
ಅಲ್ಲಿ ಚಲೋ ಮನಿ ಅಂದ್ರೆ ಏನು? ಚಲೋ ಮನಿ ಅಂದ್ರೆ ಈ ಕಡ್ಡಿ ತೆಗೆದು ಈ ಕಡೆ ಹಾಕಂಗಿಲ್ಲ, ಈ ಕಡ್ಡಿ ತೆಗೆದು ಈ ಕಡೆ ಹಾಕಂಗಿಲ್ಲ, ಇದು ಚಲೋ ಮನಿ. ಇದು 1 ವರ್ಷ ಆಗೋದ್ರಾಗ ಮಗಳು ಬಂದ್ಲಲ್ಲ 100 kg ಆಗಿದ್ಲಕ್ಕೆ. ಅಲ್ಲಿ ಬೇ ಹಿಂಗ್ಯಾಕಾಗಿ ನೀನು ಅಂತ. ಮತ್ತೆ ನೀ ಅಂತ ಮನೆಗೆ ಕೊಟ್ಟಿ ಕಡ್ಡಿ ತೆಗಿಬೇಡ ಅಂದಿ, ಅದಕ್ಕೆ ಗುಡ್ಡ ಆಗಿ ಬಂದೀನಿ ನಾನು. ಅದು ಏನು ಕಲಿಸೋದು ಮಕ್ಕಳಿಗೆ ಇದನ್ನ? ಒಟ್ಟ ಈ ಕಡ್ಡಿ ತೆಗೆದು ಈ ಕಡೆ ಹಾಕ್ಬೇಡ. ಮಕ್ಕಳಿಗೆ ದುಡಿಯೋದು ಕಲಿಸಬೇಕ ಹೊರತು ಸುಮ್ಮನೆ ಕೊಡುವುದು ಕಲಿಸಬಾರದು. ಇದು ಲಕ್ಷಣ, ಇದು ಶರಣರು ಕಲಿಸಿದ್ದು. ದುಡಿಬೇಕಿದು. ದುಡಿಯುವುದರಿಂದ ಸಮೃದ್ಧಿ ಐತಿ, ದುಡಿಯುವುದರಿಂದ ಆರೋಗ್ಯ ಐತಿ, ದುಡಿಯುವುದರಿಂದ ಚಿಂತೆಗಳು ದೂರ ಆಗ್ತವೆ. ಬರೇ ಇಷ್ಟೇ ಅಲ್ಲ, ಉಪಕಾರ ಸ್ಮರಣೆಗಾಗಿ ಒಂದಿಷ್ಟು ಕೆಲಸ ಮಾಡಬೇಕಾಗ್ತೈತಿ. ಮನುಷ್ಯ ಅಂದ್ರ ಯಾರೋ ಎಲ್ಲೋ ಒಗದ ಕಲ್ಲಲ್ಲ, ಮಾಂಸದ ಮುದ್ದೆ ಅಲ್ಲ. ಅವ ಬಹಳ ಜನರ ಉಪಕೃತದ ಮೊತ್ತ ಮನುಷ್ಯ, ಬಹಳ ಜನರ ಉಪಕೃತದ ಮೊತ್ತ ಮನುಷ್ಯ. ನಮಗಿಲ್ಲೇನು ದೇವ್ರು, ನಾವು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ನನ್ನ ಸಲುವಾಗಿ ನನ್ನ ತಾಯಿಯ ಎದೆಯೊಳಗ ಹಾಲಿಟ್ಟು ಕಳಿಸ್ಯಾನಲ್ಲ, ಅವ ಏನು ಉಪಕಾರ ಮಾಡ್ಯಾನ ಹೇಳಿ? ಎಷ್ಟು ಶುಗರ್ ಇರಬೇಕು, ಎಷ್ಟು ಪ್ರೋಟೀನ್ ಇರಬೇಕು, ಫ್ಯಾಟ್ ಎಷ್ಟು ಇರಬೇಕು ಚೆಕ್ ಮಾಡಿಬಿಟ್ಟಿವಿ. ನಾವೇನ್ರ ಬಂದು ದೇವ್ರ ತುಂಬಿ ಕಳಿಸ್ಯಾನ. ಅವ ಕೊಟ್ಟಾನಲ್ಲ ಈ ಬದುಕು. ಅವನಿಗೆ ಉಪಕಾರ ಸ್ಮರಣೆ ಮಾಡುವುದು ಹೆಂಗ ಅಂದ್ರೆ ಏನೂ ಮಾಡುವುದಲ್ಲ. ನಾವೇನು ಬಂದು ಹಿಮಾಲಯ ನಿರ್ಮಾಣ ಮಾಡಬೇಕಾಗೈತೆ, ಏನು ಹೊಳೆಗಳನ್ನು ನಿರ್ಮಾಣ ಮಾಡಬೇಕಾಗೈತೆ, ಗುಡ್ಡ ನಿರ್ಮಾಣ ಮಾಡಬೇಕಾಗೈತೆ? ಬಹಳ ಮಂದಿ ಕೇಳ್ತಾರೆ, ಜೀವನದ ಪರ್ಪಸ್ ಆಫ್ ಲೈಫ್, ವಾಟ್ ಈಸ್ ದಿ ಪರ್ಪಸ್ ಆಫ್ ಲೈಫ್ ಅಂತಿರ್ತಾರೆ. ಏನು ಫಿಲಾಸಫರ್ಸ್ ಇದ್ದಂಗೆ. ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ಜೀವನದ ಉದ್ದೇಶ ಏನ್ರಿ? ಜೀವನದ ಉದ್ದೇಶ ಸಾರ್ಥಕತೆ ಆಗಬೇಕಾದ್ರೆ ಏನು ಮಾಡಬೇಕಾಗಿಲ್ಲ. ನೀ ಹಿಮಾಲಯ ನಿರ್ಮಾಣ ಮಾಡಬೇಕಾಗಿಲ್ಲ, ಕೆರೆ ಹೊಳ್ಳಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ದೇವರು ಏನು ಕೊಟ್ಟಾನ ಇಟ್ಟಾನ ಅದನ್ನು ಕೆಡಿಸ್ಲಾರ್ದಂಗಿದ್ದೆ ಅಂದ್ರೆ ಅದೇ ಜೀವನದ ಸಾರ್ಥಕತೆ ಅಷ್ಟೆ. ದೇವರು ಏನು ಕೊಟ್ಟಾನ ಅದನ್ನು ಕೆಡಿಸಬೇಡ ಅಷ್ಟೇ. ಕ್ಲೀನ್ ಇಂಡಿಯಾ, ಗ್ರೀನ್ ಇಂಡಿಯಾ, ಗ್ರೇಟ್ ಇಂಡಿಯಾ ಅಷ್ಟೆ. ಯಾವಾಗ ಇಂಡಿಯಾ ಗ್ರೇಟ್ ಆಗ್ತೈತಿ ಅಂದ್ರೆ ಇದು ಕ್ಲೀನ್ ಇರಬೇಕು. ಸ್ವಚ್ಛ ಭಾರತ, ಸ್ವಸ್ಥ ಭಾರತ. ಇದು ದೇವನ ಉಪಕೃತಿ ಆಗುವುದಂದ್ರೆ ನಮ್ಮ ಊರು ಸ್ವಚ್ಛ ಇಡಬೇಕು, ನಮ್ಮ ದೇಶ ಸ್ವಚ್ಛ ಇರಬೇಕು. ಕೆಡಿಸ್ಲಾರ್ದಂಗಿದ್ವಿ ಅಂದ್ರೆ ಅದೇ ಧರ್ಮ, ಅದು ಅಷ್ಟೆ.